ದರ ಏರಿಕೆಯ ಸುದ್ದಿಯನ್ನ ಗಮನಿಸಿದ್ರೆ ಇದೀಗ ಮತ್ತೊಂದು ದರ ಏರಿಕೆಯ ಸುದ್ದಿ. ರಾಜ್ಯದ ಜನರಿಗೆ ಮತ್ತೊಂದು ದರ ಏರಿಕೆಯ ಬರೆ. ಖಾಸಗಿ ಬಸ್ಗಳ ಟಿಕೆಟ್ ದರ ಕೂಡ ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಬಸ್ ಟಿಕೆಟ್ ದರ ಶೇಕಡಾ 15ರಿಂದ 20ರಷ್ಟು ಹೆಚ್ಚಳಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಏಪ್ರಿಲ್ 15ರ ನಂತರ ಟಿಕೆಟ್ ದರ ಏರಿಕೆ ಆಗೋ ಸಾಧ್ಯತೆ ಇದೆ. ಸರ್ಕಾರಕ್ಕೆ ಖಾಸಗಿ ಬಸ್ ಮಾಲೀಕರು ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಏಪ್ರಿಲ್ 15ರಂದು ಲಾರಿ ಮುಷ್ಕರಕ್ಕೆ ಮಾಲೀಕರು ನಿರ್ಧಾರ ಮಾಡಿದ್ದಾರೆ. ಈ ಮುಷ್ಕರಕ್ಕೆ ಖಾಸಗಿ ಬಸ್ ಮಾಲೀಕರು ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡುವ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಂಡ ಬೆನ್ನಲ್ಲೇ ಇದೀಗ ಲಾರಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ದರ ಏರಿಕೆಯನ್ನ ಖಂಡಿಸಿ ಇದೀಗ ಖಾಸಗಿ ಬಸ್ ಮಾಲೀಕರು ಕೂಡ ಲಾರಿ ಮಾಲೀಕರ ಮುಷ್ಕರಕ್ಕೆ ಬೆಂಬಲ ನೀಡೋದಾಗಿ ತಿಳಿಸಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಸರ್ಕಾರ ದರ ಇಳಿಕೆ ಮಾಡುವ ಕೆಲಸಕ್ಕೆ ಮುಂದಾಗದೆ ಹೋದ್ರೆ ಅನಿವಾರ್ಯವಾಗಿ ಖಾಸಗಿ ಬಸ್ಗಳ ಟಿಕೆಟ್ ಕೂಡ ಅದರ ದರ ಕೂಡ ಏರಿಕೆ ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮಗೆ ₹3 ಮತ್ತೆ ₹2 ಡೀಸೆಲ್ ದರ ಪ್ಲಸ್ ಮೊನ್ನೆ ಟೋಲ್ ದರ ಇದೆಲ್ಲ ಸೇರಿದ್ರೆ ಒಂದು ಬಸ್ಸಿಗೆ ತಿಂಗಳಿಗೆ 15ರಿಂದ 18,000 ಅಡಿಷನಲ್ ಖರ್ಚು ಬರ್ತದೆ ಪರ್ ಬಸ್ಸಿಗೆ. ನಮಗೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿರೋ ನೋಟಿಫಿಕೇಶನ್ಲಿ ಯಾವ್ಯಾವಾಗ ಡೀಸೆಲ್ ದರ ಜಾಸ್ತಿ ಆಗುತ್ತೆ, ಯಾವಾಗ ಟೋಲ್ ದರ ಜಾಸ್ತಿ ಆಗ್ತದೆ ನಮಗೆ ಸೆಸ್ ಹಾಕಲಿಕ್ಕೆ ಪ್ರೊವಿಷನ್ ಕೊಟ್ಟಿದ್ದಾರೆ. ಈ ಬಗ್ಗೆ ನಾನು ಮೊನ್ನೆ ರಾಜ್ಯದ ಆಯುಕ್ತರ ಹತ್ರ ಮತ್ತೆ ಪ್ರಧಾನ ಕಾರ್ಯದರ್ಶಿ ಹತ್ರ ಸಾರಿಗೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ನಾವು ತಿಳಿಸಿದ್ದೇವೆ. ಮತ್ತು 2 ದಿನದೊಳಗೆ ಉಡುಪಿ ಮತ್ತು ಮಂಗಳೂರು ಡಿಸಿ ಅವರಿಗೆ ಮತ್ತು ರಾಜ್ಯದ ಎಲ್ಲ ಡಿಸಿಗಳಿಗೆ ಇದರ ಬಗ್ಗೆ ನಾವು ಮನವರಿಕೆ ಮಾಡ್ತೇವೆ. ನಮಗೆ ನೀವು ರೇಟ್ ಜಾಸ್ತಿ ಮಾಡಲಿಕ್ಕೆ ಅನುಮತಿ ಕೊಡಿ ಅಂತ ನಾವು ಕೇಳೋದಿಲ್ಲ, ಯಾಕಂದ್ರೆ ಆಲ್ರೆಡಿ ನಮಗೆ ಪ್ರೊವಿಷನ್ ಇದೆ ಅದರಲ್ಲಿ ಸೆಸ್ ಹಾಕಲಿಕ್ಕೆ. ಅದರ ಮುಖೇನ ನಾವು ಎಷ್ಟು ಡೀಸೆಲ್ ಜಾಸ್ತಿ ಆಗಿದೆ, ಎಷ್ಟು ಟೋಲ್ ಜಾಸ್ತಿ ಆಗಿದೆ ಅದಕ್ಕೆ ಸೆಸ್ ಹಾಕಿ ನಮಗೆ ಆಗುವ ನಷ್ಟವನ್ನ ನಮಗೆ ಅದರಲ್ಲಿ ನಮಗೆ ಲಾಭಗಳ ನಷ್ಟವನ್ನ ಸರಿದೂಗಿಸಿ ನಾವು ಪ್ರತಿ ದರ ಏರಿಕೆಯ ಸುದ್ದಿಯನ್ನ ಗಮನಿಸಿದ್ರೆ ಇದೀಗ ಮತ್ತೊಂದು ದರ ಏರಿಕೆಯ ಸುದ್ದಿ. ರಾಜ್ಯದ ಜನರಿಗೆ ಮತ್ತೊಂದು ದರ ಏರಿಕೆಯ ಬರೆ. ಖಾಸಗಿ ಬಸ್ಗಳ ಟಿಕೆಟ್ ದರ ಕೂಡ ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಬಸ್ ಟಿಕೆಟ್ ದರ ಶೇಕಡಾ 15ರಿಂದ 20ರಷ್ಟು ಹೆಚ್ಚಳಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಏಪ್ರಿಲ್ 15ರ ನಂತರ ಟಿಕೆಟ್ ದರ ಏರಿಕೆ ಆಗೋ ಸಾಧ್ಯತೆ ಇದೆ. ಸರ್ಕಾರಕ್ಕೆ ಖಾಸಗಿ ಬಸ್ ಮಾಲೀಕರು ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಏಪ್ರಿಲ್ 15ರಂದು ಲಾರಿ ಮುಷ್ಕರಕ್ಕೆ ಮಾಲೀಕರು ನಿರ್ಧಾರ ಮಾಡಿದ್ದಾರೆ. ಈ ಮುಷ್ಕರಕ್ಕೆ ಖಾಸಗಿ ಬಸ್ ಮಾಲೀಕರು ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡುವ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಂಡ ಬೆನ್ನಲ್ಲೇ ಇದೀಗ ಲಾರಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ದರ ಏರಿಕೆಯನ್ನ ಖಂಡಿಸಿ ಇದೀಗ ಖಾಸಗಿ ಬಸ್ ಮಾಲೀಕರು ಕೂಡ ಲಾರಿ ಮಾಲೀಕರ ಮುಷ್ಕರಕ್ಕೆ ಬೆಂಬಲ ನೀಡೋದಾಗಿ ತಿಳಿಸಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಸರ್ಕಾರ ದರ ಇಳಿಕೆ ಮಾಡುವ ಕೆಲಸಕ್ಕೆ ಮುಂದಾಗದೆ ಹೋದ್ರೆ ಅನಿವಾರ್ಯವಾಗಿ ಖಾಸಗಿ ಬಸ್ಗಳ ಟಿಕೆಟ್ ಕೂಡ ಅದರ ದರ ಕೂಡ ಏರಿಕೆ ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮಗೆ ₹3 ಮತ್ತೆ ₹2 ಡೀಸೆಲ್ ದರ ಪ್ಲಸ್ ಮೊನ್ನೆ ಟೋಲ್ ದರ ಇದೆಲ್ಲ ಸೇರಿದ್ರೆ ಒಂದು ಬಸ್ಸಿಗೆ ತಿಂಗಳಿಗೆ 15ರಿಂದ 18,000 ಅಡಿಷನಲ್ ಖರ್ಚು ಬರ್ತದೆ ಪರ್ ಬಸ್ಸಿಗೆ. ನಮಗೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿರೋ ನೋಟಿಫಿಕೇಶನ್ಲಿ ಯಾವ್ಯಾವಾಗ ಡೀಸೆಲ್ ದರ ಜಾಸ್ತಿ ಆಗುತ್ತೆ, ಯಾವಾಗ ಟೋಲ್ ದರ ಜಾಸ್ತಿ ಆಗ್ತದೆ ನಮಗೆ ಸೆಸ್ ಹಾಕಲಿಕ್ಕೆ ಪ್ರೊವಿಷನ್ ಕೊಟ್ಟಿದ್ದಾರೆ. ಈ ಬಗ್ಗೆ ನಾನು ಮೊನ್ನೆ ರಾಜ್ಯದ ಆಯುಕ್ತರ ಹತ್ರ ಮತ್ತೆ ಪ್ರಧಾನ ಕಾರ್ಯದರ್ಶಿ ಹತ್ರ ಸಾರಿಗೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ನಾವು ತಿಳಿಸಿದ್ದೇವೆ. ಮತ್ತು 2 ದಿನದೊಳಗೆ ಉಡುಪಿ ಮತ್ತು ಮಂಗಳೂರು ಡಿಸಿ ಅವರಿಗೆ ಮತ್ತು ರಾಜ್ಯದ ಎಲ್ಲ ಡಿಸಿಗಳಿಗೆ ಇದರ ಬಗ್ಗೆ ನಾವು ಮನವರಿಕೆ ಮಾಡ್ತೇವೆ. ನಮಗೆ ನೀವು ರೇಟ್ ಜಾಸ್ತಿ ಮಾಡಲಿಕ್ಕೆ ಅನುಮತಿ ಕೊಡಿ ಅಂತ ನಾವು ಕೇಳೋದಿಲ್ಲ, ಯಾಕಂದ್ರೆ ಆಲ್ರೆಡಿ ನಮಗೆ ಪ್ರೊವಿಷನ್ ಇದೆ ಅದರಲ್ಲಿ ಸೆಸ್ ಹಾಕಲಿಕ್ಕೆ. ಅದರ ಮುಖೇನ ನಾವು ಎಷ್ಟು ಡೀಸೆಲ್ ಜಾಸ್ತಿ ಆಗಿದೆ, ಎಷ್ಟು ಟೋಲ್ ಜಾಸ್ತಿ ಆಗಿದೆ ಅದಕ್ಕೆ ಸೆಸ್ ಹಾಕಿ ನಮಗೆ ಆಗುವ ನಷ್ಟವನ್ನ ನಮಗೆ ಅದರಲ್ಲಿ ನಮಗೆ ಲಾಭಗಳ ನಷ್ಟವನ್ನ ಸರಿದೂಗಿಸಿ ನಾವು ಪ್ರತಿ ದರ ಏರಿಕೆಯ ಸುದ್ದಿಯನ್ನ ಗಮನಿಸಿದ್ರೆ ಇದೀಗ ಮತ್ತೊಂದು ದರ ಏರಿಕೆಯ ಸುದ್ದಿ. ರಾಜ್ಯದ ಜನರಿಗೆ ಮತ್ತೊಂದು ದರ ಏರಿಕೆಯ ಬರೆ. ಖಾಸಗಿ ಬಸ್ಗಳ ಟಿಕೆಟ್ ದರ ಕೂಡ ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಬಸ್ ಟಿಕೆಟ್ ದರ ಶೇಕಡಾ 15ರಿಂದ 20ರಷ್ಟು ಹೆಚ್ಚಳಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಏಪ್ರಿಲ್ 15ರ ನಂತರ ಟಿಕೆಟ್ ದರ ಏರಿಕೆ ಆಗೋ ಸಾಧ್ಯತೆ ಇದೆ. ಸರ್ಕಾರಕ್ಕೆ ಖಾಸಗಿ ಬಸ್ ಮಾಲೀಕರು ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಏಪ್ರಿಲ್ 15ರಂದು ಲಾರಿ ಮುಷ್ಕರಕ್ಕೆ ಮಾಲೀಕರು ನಿರ್ಧಾರ ಮಾಡಿದ್ದಾರೆ. ಈ ಮುಷ್ಕರಕ್ಕೆ ಖಾಸಗಿ ಬಸ್ ಮಾಲೀಕರು ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡುವ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಂಡ ಬೆನ್ನಲ್ಲೇ ಇದೀಗ ಲಾರಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ದರ ಏರಿಕೆಯನ್ನ ಖಂಡಿಸಿ ಇದೀಗ ಖಾಸಗಿ ಬಸ್ ಮಾಲೀಕರು ಕೂಡ ಲಾರಿ ಮಾಲೀಕರ ಮುಷ್ಕರಕ್ಕೆ ಬೆಂಬಲ ನೀಡೋದಾಗಿ ತಿಳಿಸಿದ್ದಾರೆ. ಇಷ್ಟು ಮಾತ್ರ ಅಲ್ಲ,
ಸರ್ಕಾರ ದರ ಇಳಿಕೆ ಮಾಡುವ ಕೆಲಸಕ್ಕೆ ಮುಂದಾಗದೆ ಹೋದ್ರೆ ಅನಿವಾರ್ಯವಾಗಿ ಖಾಸಗಿ ಬಸ್ಗಳ ಟಿಕೆಟ್ ಕೂಡ ಅದರ ದರ ಕೂಡ ಏರಿಕೆ ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮಗೆ ₹3 ಮತ್ತೆ ₹2 ಡೀಸೆಲ್ ದರ ಪ್ಲಸ್ ಮೊನ್ನೆ ಟೋಲ್ ದರ ಇದೆಲ್ಲ ಸೇರಿದ್ರೆ ಒಂದು ಬಸ್ಸಿಗೆ ತಿಂಗಳಿಗೆ 15ರಿಂದ 18,000 ಅಡಿಷನಲ್ ಖರ್ಚು ಬರ್ತದೆ ಪರ್ ಬಸ್ಸಿಗೆ. ನಮಗೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿರೋ ನೋಟಿಫಿಕೇಶನ್ ಯಾವಾಗ ಡೀಸೆಲ್ ದರ ಜಾಸ್ತಿ ಆಗುತ್ತೆ, ಯಾವಾಗ ಟೋಲ್ ದರ ಜಾಸ್ತಿ ಆಗ್ತದೆ, ನಮಗೆ ಸೆಸ್ ಹಾಕಲಿಕ್ಕೆ ಪ್ರೊವಿಷನ್ ಕೊಟ್ಟಿದ್ದಾರೆ. ಈ ಬಗ್ಗೆ ನಾನು ಮೊನ್ನೆ ರಾಜ್ಯದ ಆಯುಕ್ತರ ಹತ್ರ ಮತ್ತೆ ಪ್ರಧಾನ ಕಾರ್ಯದರ್ಶಿ ಹತ್ರ ಸಾರಿಗೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ನಾವು ತಿಳಿಸಿದ್ದೇವೆ. ಮತ್ತು 2 ದಿನದೊಳಗೆ ಉಡುಪಿ ಮತ್ತು ಮಂಗಳೂರು ಡಿಸಿ ಅವರಿಗೆ ಮತ್ತು ರಾಜ್ಯದ ಎಲ್ಲ ಡಿಸಿಗಳಿಗೆ ಇದರ ಬಗ್ಗೆ ನಾವು ಮನವರಿಕೆ ಮಾಡ್ತೇವೆ. ನಮಗೆ ನೀವು ರೇಟ್ ಜಾಸ್ತಿ ಮಾಡಲಿಕ್ಕೆ ಅನುಮತಿ ಕೊಡಿ ಅಂತ ನಾವು ಕೇಳೋದಿಲ್ಲ, ಯಾಕಂದ್ರೆ ಆಲ್ರೆಡಿ ನಮಗೆ ಪ್ರೊವಿಷನ್ ಇದೆ ಅದರಲ್ಲಿ ಸೆಸ್ ಹಾಕಲಿಕ್ಕೆ. ಅದರ ಮುಖೇನ ನಾವು ಎಷ್ಟು ಡೀಸೆಲ್ ಜಾಸ್ತಿ ಆಗಿದೆ, ಎಷ್ಟು ಟೋಲ್ ಜಾಸ್ತಿ ಆಗಿದೆ ಅದಕ್ಕೆ ಸೆಸ್ ಹಾಕಿ ನಮಗೆ ಆಗುವ ನಷ್ಟವನ್ನ ಅದರಲ್ಲಿ ನಮಗೆ ಲಾಭಗಳ ನಷ್ಟವನ್ನ ಸರಿದೂಗಿಸಿ ನಾವು ಪ್ರತಿ ದರ ಏರಿಕೆಯ ಸುದ್ದಿಯನ್ನ ಗಮನಿಸಿದ್ರೆ ಇದೀಗ ಮತ್ತೊಂದು ದರ ಏರಿಕೆಯ ಸುದ್ದಿ. ರಾಜ್ಯದ ಜನರಿಗೆ ಮತ್ತೊಂದು ದರ ಏರಿಕೆಯ ಬರೆ. ಖಾಸಗಿ ಬಸ್ಗಳ ಟಿಕೆಟ್ ದರ ಕೂಡ ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಬಸ್ ಟಿಕೆಟ್ ದರ ಶೇಕಡ 15ರಿಂದ 20% ಹೆಚ್ಚಳಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಏಪ್ರಿಲ್ 15ರ ನಂತರ ಟಿಕೆಟ್ ದರ ಏರಿಕೆ ಆಗೋ ಸಾಧ್ಯತೆ ಇದೆ. ಸರ್ಕಾರಕ್ಕೆ ಖಾಸಗಿ ಬಸ್ ಮಾಲೀಕರು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಏಪ್ರಿಲ್ 15ರಂದು ಲಾರಿ ಮುಷ್ಕರಕ್ಕೆ ಮಾಲೀಕರು ನಿರ್ಧಾರ ಮಾಡಿದ್ದಾರೆ. ಈ ಮುಷ್ಕರಕ್ಕೆ ಖಾಸಗಿ ಬಸ್ ಮಾಲೀಕರು ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡೋ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಂಡ ಬೆನ್ನಲ್ಲೇ ಇದೀಗ ಲಾರಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ದರ ಏರಿಕೆಯನ್ನ ಖಂಡಿಸಿ ಇದೀಗ ಖಾಸಗಿ ಬಸ್ ಮಾಲೀಕರು ಕೂಡ ಲಾರಿ ಮಾಲೀಕರ ಮುಷ್ಕರಕ್ಕೆ ಬೆಂಬಲ ನೀಡೋದಾಗಿ ತಿಳಿಸಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಸರ್ಕಾರ ದರ ಇಳಿಕೆ ಮಾಡುವ ಕೆಲಸಕ್ಕೆ ಮುಂದಾಗದೆ ಹೋದ್ರೆ ಅನಿವಾರ್ಯವಾಗಿ ಖಾಸಗಿ ಬಸ್ಗಳ ಟಿಕೆಟ್ ಕೂಡ ಅದರ ದರ ಕೂಡ ಏರಿಕೆ ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮಗೆ ₹3 ಮತ್ತೆ ₹2 ಡೀಸೆಲ್ ದರ ಪ್ಲಸ್ ಮೊನ್ನೆ ಟೋಲ್ ದರ ಇದೆಲ್ಲ ಸೇರಿದ್ರೆ ಒಂದು ಬಸ್ಸಿಗೆ ತಿಂಗಳಿಗೆ 15ರಿಂದ 18,000 ಅಡಿಷನಲ್ ಖರ್ಚು ಬರ್ತದೆ ಪರ್ ಬಸ್ಸಿಗೆ. ನಮಗೆ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿರೋ ನೋಟಿಫಿಕೇಶನ್ ಯಾವಾಗ ಡೀಸೆಲ್ ದರ ಜಾಸ್ತಿ ಆಗುತ್ತೆ, ಯಾವಾಗ ಟೋಲ್ ದರ ಜಾಸ್ತಿ ಆಗ್ತದೆ, ನಮಗೆ ಸೆಸ್ ಹಾಕಲಿಕ್ಕೆ ಪ್ರೊವಿಷನ್ ಕೊಟ್ಟಿದ್ದಾರೆ. ಈ ಬಗ್ಗೆ ನಾನು ಮೊನ್ನೆ ರಾಜ್ಯದ ಆಯುಕ್ತರ ಹತ್ರ ಮತ್ತೆ ಪ್ರಧಾನ ಕಾರ್ಯದರ್ಶಿ ಹತ್ರ ಸಾರಿಗೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ನಾವು ತಿಳಿಸಿದ್ದೇವೆ. ಮತ್ತು 2 ದಿನದೊಳಗೆ ಉಡುಪಿ ಮತ್ತು ಮಂಗಳೂರು ಡಿಸಿ ಅವರಿಗೆ ಮತ್ತು ರಾಜ್ಯದ ಎಲ್ಲ ಡಿಸಿಗಳಿಗೆ ಇದರ ಬಗ್ಗೆ ನಾವು ಮನವರಿಕೆ ಮಾಡ್ತೇವೆ. ನಮಗೆ ನೀವು ರೇಟ್ ಜಾಸ್ತಿ ಮಾಡಲಿಕ್ಕೆ ಅನುಮತಿ ಕೊಡಿ ಅಂತ ನಾವು ಕೇಳೋದಿಲ್ಲ, ಯಾಕಂದ್ರೆ ಆಲ್ರೆಡಿ ನಮಗೆ ಪ್ರೊವಿಷನ್ ಇದೆ ಅದರಲ್ಲಿ ಸೆಸ್ ಹಾಕಲಿಕ್ಕೆ. ಅದರ ಮುಖೇನ ನಾವು ಎಷ್ಟು ಡೀಸೆಲ್ ಜಾಸ್ತಿ ಆಗಿದೆ, ಎಷ್ಟು ಟೋಲ್ ಜಾಸ್ತಿ ಆಗಿದೆ ಅದಕ್ಕೆ ಸೆಸ್ ಹಾಕಿ ನಮಗೆ ಆಗುವ ನಷ್ಟವನ್ನ ಅದರಲ್ಲಿ ನಮಗೆ ಲಾಭಗಳ ನಷ್ಟವನ್ನ ಸರಿದೂಗಿಸಿ ನಾವು ಪ್ರತಿ